ನಮಸ್ತೆ. ಇವತ್ತು ಸ್ಟಾರ್ ಫ್ರೂಟ್ ಅಥವಾ ನಕ್ಷತ್ರ ಹಣ್ಣು ಅಥವಾ ಧಾರೆ ಹುಳಿ ಅಂತ ಹಲವು ಬಗೆಯಲ್ಲಿ ಕರೀತಾರೆ. ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ಎಷ್ಟು ಉಪಯೋಗ, ಹಾಗೆ ಅದರ ರುಚಿ ತಿನ್ನೋರಿಗೆ ಕೂಡ ಗೊತ್ತಿರುತ್ತೆ. ಸೊ ಇದನ್ನು ರೆಡಿ ಮಾಡೋದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಚಾಟ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲೆ, ಹಾಗೆ ಜೀರಾ ಪೌಡರ್, ಹಾಗೆ ಉಪ್ಪು ಇವುಗಳನ್ನ ಮಿಕ್ಸ್ ಮಾಡಿ ಇದನ್ನು ಅದ್ರ ಮೇಲೆ ಉದುರಿಸಿ ತಿಂತಾ ಇದ್ದರೆ ಸ್ಪ್ರಿಂಕಲ್ ಮಾಡಿ ತಿಂತಾ ಇದ್ರೆ ಮಸ್ತ್ ಇರುತ್ತೆ. ಹಾಗೆ ಇದ್ರ ಯೂಸ್ನೇ ಮಾಡೋದಾದರೆ ಇದು ಏನು ಯೂಸು ಅಂದರೆ ಇದು ಸಿಹಿ ಹುಳಿ ಮಿಶ್ರಿತ ಆಗಿರುತ್ತೆ. ಎಲ್ಲಿ ಹುಳಿ ಇರುತ್ತೋ ಅಲ್ಲಿ ವಿಟಮಿನ್ ಸಿ ಇದ್ದೇ ಇರುತ್ತೆ. ಸೊ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಅಂದರೆ ನಾರಿನ ಅಂಶ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗೋದ್ರಿಂದ ನಮಗೆ ಮಲಬದ್ಧತೆ ಸಮಸ್ಯೆ ಕೂಡ, ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ. ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಕೂಡ ತಡೆಗಟ್ಬೋದು ಅಂತ ಹೇಳ್ತಾರೆ. ಕ್ಯಾನ್ಸರ್ ಕಾರಕನ ನಾವು ಇದರಿಂದ ತಡೆಗಟ್ಬೋದು ಅಂದರೆ ಯಾಕೆ ತಿನ್ನಬಾರ್ದು? ಹಾಗೆ ಬಾಡಿನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಖಂಡಿತ ಇದನ್ನು ತಿನ್ನೋದ್ರಿಂದ ದೇಹದಲ್ಲಿ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ವಿಟಮಿನ್ ಸಿ ಆಗಿರೋದ್ರಿಂದ ಸ್ಕಿನ್ ಕೂಡ ತುಂಬ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಚ್ಚರಿಕೆ, ಇದು ಕಿಡ್ನಿ ಸಮಸ್ಯೆ ಇರೋರು ತಿನ್ನಬಾರ್ದಂತೆ. ಸೊ ದಯವಿಟ್ಟು ತಿನ್ನಲೇಬೇಕು ಅನಿಸಿದ್ರೆ 1-2-3 ಪೀಸ್ನ ಕಣ್ಣು ಮುಚ್ಕೊಂಡು ತಿನ್ಬಿಡಿ. ಓಕೆ. ಸೊ ಇದು ಹೇಗಿತ್ತು ಅಂತ ರುಚಿನ ಕಮೆಂಟ್ ಬಾಕ್ಸಲ್ಲಿ ಹಾಕಿ.